ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರೋ ಆದರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ನನಗೆ ತುಂಬ ಪ್ರೋತ್ಸಾಹ ಕೊಡುತ್ತೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲು ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ರಸ ತಗೊಳ್ಳೋಣ. ರಸ ತಗೊಂಡು ಫಸ್ಟು ಬೆಲ್ಲ ಪಾನಕ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಇದೇ ರಸಕ್ಕೆ ಒಂದು ಬೌಲ್ ಬೆಲ್ಲ ತಗೊಂಡು, ಇಲ್ಲ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಬೆಲ್ಲ ತಗೊಂಡು ಚೆನ್ನಾಗಿ ಕರಗಿಸ್ಕೊಳ್ಳಿ. ಕರಗಿದ್ರೆ ಸಾಕು. ಕರಗಿದ ಮೇಲೆ ಅದನ್ನ ಸೋಸಿ ತಗೊಂಡ್ರೆ ಆಯಿತು. ಅದರಲ್ಲಿ ಏನಾದರೂ ಇದ್ದರೆ, ಇಲ್ಲ ಗಂಟು ಥರ ಏನಾದರೂ ಇದ್ದರೆ ಹೋಗುತ್ತೆ. ಸೋಸಿ ತೆಗೆದಿಟ್ಕೊಳ್ಳೋಣ. ಇವಾಗ ನಾವು 1.5 ಕಪ್ ರವೆ ತೊಗೊಂಡಿದ್ದೀವಿ. ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. 1.5 ಕಪ್ ರವೆನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಎಷ್ಟು ಅಂದರೆ ಮಾಮೂಲಿ ನಾವು ಇವಾಗ ಉಪ್ಪಿಟ್ಟೆಲ್ಲ ಮಾಡ್ಕೋತೀವಲ್ಲ, ಅದೇ ಥರ ಸೇಮ್ ಮೆಥಡ್. ಸೊ ಅಷ್ಟು ಬೆಂದರೆ ಸಾಕು. ಇದು ರೋಸ್ಟ್ ಆದ ಹಾಗೆಯೇ ಒಂದು ಪ್ಯಾನ್ಗೆ ತುಪ್ಪ ಮತ್ತು ಹುರಿಗಡಲೆ, ನಾವು ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಬಾಯಿಗೆ ಸಿಕ್ಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಇದು ಹುರಿಗಡಲೆ, ತೆಂಗಿನಕಾಯಿ ನಾವು ಹಾಕ್ಕೊಂಡಿದ್ದೀವಿ. ಮತ್ತು ಶೇಂಗಾ ಬೀಜ ಅದೂ ಚೆನ್ನಾಗಿರುತ್ತೆ. ಬಿಳಿ ಎಳ್ಳು, ಈಗ ನಿಮ್ಮ ಚಾಯ್ಸು. ಇವಾಗ ನೀವು ಯಾವುದೆಲ್ಲ ಸೇರಿಸ್ಲಿಕ್ಕೆ ಇಷ್ಟಪಡ್ತೀರಾ ಸೊ ಅದನ್ನು ಆ್ಯಡ್ ಮಾಡ್ಕೊಬೋದು. ಕಂಪ್ಲೀಟ್ಲಿ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಸೇರಿಸ್ಕೊಳ್ಳಿ. ನಮ್ಮ ಮನೇಲಿ ಯಾವ್ದು ನಾವು ಇಷ್ಟಪಡ್ತೀವಿ ಅದನ್ನು ನಾವು ಸೇರಿಸ್ಕೊಂಡಿದ್ದೀವಿ. ಈ ತೆಂಗಿನಕಾಯಿ ಬಂದು ತುರಿದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಬಟ್ ಇದು ಕಟ್ ಮಾಡಿ ಹಾಕ್ಕೊಂಡ್ರೆ ಬಾಯಿಗೆ ಸಿಕ್ಕಿದಾಗ ಚೆಂದ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಕಟ್ ಮಾಡಿ ಹಾಕೋದಕ್ಕೆ ನಾನು ಪಾಯಿಂಟ್ ಜಾಸ್ತಿ ಕೊಡ್ತೀನಿ. ಸೊ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ತೆಂಗಿನಕಾಯಿನ ಮಿಸ್ ಮಾಡ್ದಲ್ಲೇ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೇ ನಾವು ಏನು ಆವಾಗಲೇ ತಗೊಂಡಿದ್ದೀವಲ್ಲ ರಸ, ಅದನ್ನು ಸೇರಿಸ್ಕೊಳ್ಳಿ. ಪ್ಲಸ್ ಬೆಲ್ಲ ಪಾನಕ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಇದು ಇವಾಗ ನಾವೇನು ರಸ ಹಾಕ್ತಾಯಿದ್ದೀವಿ, ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವಿವಾಗ 1.5 ಕಪ್ ರವೆಗೆ ಎಷ್ಟು ತೊಗೊಂಡಿದ್ದೀವಿ ಅಷ್ಟು ಆ್ಯಡ್ ಮಾಡ್ತಿರೋದು. ನೆಕ್ಸ್ಟ್ ಅದು ರವೆ ಆ್ಯಡ್ ಮಾಡಿದ ಮೇಲೆ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ತಿಕ್ಕಾಗಿರುತ್ತೆ. ಸೊ ತಿಕ್ಕಿರೋದ್ರಿಂದ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ರಸನ ಆ್ಯಡ್ ಮಾಡ್ಕೊಂಡ್ರಾಯ್ತು. ಇದು ರಸ ಕುದಿದ ಮೇಲೆ ರವೆ ಹಾಕ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಸ್ವಲ್ಪ ಒಂದು 5-10 ನಿಮಿಷ ಕುಕ್ ಮಾಡಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಆದಮೇಲೆ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ರೆ ಆಯಿತು. ಕೂಲ್ ಆದಮೇಲೆ ಅದನ್ನು ಕಟ್ ಮಾಡಿದ್ರೆ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾವು ಕೇಕ್ ತಿಂದರೆ ಯಾವ ಥರ ಟೇಸ್ಟ್ ಇರುತ್ತೆ ಸೇಮ್ ಅದೇ ಥರ ಬರುತ್ತೆ. ಸಕ್ಕರೆ ಹಾಕಿದರೆ ನೀಟಾಗಿ ಬರುತ್ತೆ, ಬೆಲ್ಲ ಹಾಕಿದಾಗ ಸ್ವಲ್ಪ ಈ ಥರ ಇರುತ್ತೆ ಟೆಕ್ಸ್ಚರು. ಬಟ್ ಸಕ್ಕರೆಗಿಂತ ಬೆಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಗಲ್ದೋಷ ಮಾಡಿದ್ದು ಸಕ್ಕರೆ ಹಾಕಿ, ಈ ವರ್ಷ ಮಾಡಿದ್ದು ಬೆಲ್ಲ ಹಾಕಿ. ಕೂರ್ಗಲ್ಲಿ ಆಲ್ಮೋಸ್ಟ್ 75% ಬೆಲ್ಲನೇ ಯೂಸ್ ಮಾಡ್ತಾರೆ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಸಕ್ಕರೆಗಿಂತ ಬೆಲ್ಲ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಪಾಯಸಕ್ಕೂ ನಾವು ಬೆಲ್ಲನೇ ಯೂಸ್ ಮಾಡಿರೋದು. ಪುಟ್ ಮಾಡಿದಾಗ್ಲೂ ಬೆಲ್ಲನೇ ಯೂಸ್ ಮಾಡಿದ್ದು. ಸೊ ನೀವು ನೋಡಿ ಯಾವ ಥರ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ನಿಮ್ಗೇನಾದರೂ ಸೊಪ್ಪು ಸಿಕ್ಕಿದರೆ ಮಿಸ್ ಮಾಡದೆ ಈ ರೆಸಿಪಿನ ನೀವು ಮನೆಯಲ್ಲೇ ಮಾಡಿ ಹೇಗಾಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ಹೀಗೇ ಇರಲಿ. ಸರಿ ಫ್ರೆಂಡ್ಸ್, ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಷ್ಟರವರೆಗೆ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಮೀ. ಬಾಯ್. ಥ್ಯಾಂಕ್ ಯು ಸೋ ಮಚ್.